ಗ್ರಹ ಆಚಾರ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಕೂಡ ಸ್ವಾಗತ. ಪದ್ಮಪ್ರಿಯೆ ಪದ್ಮಿನಿ ಪದ್ಮಹಸ್ತೆ ಪದ್ಮಾಲಯೇ ಪದ್ಮದಲಾಯತಾಕ್ಷೆ ವಿಶ್ವಪ್ರಿಯೆ ವಿಶ್ವಮನೋನುಕೂಲೆ ತದ್ವಾದ ಪದ್ಮಂ ಮಹಿ ಸನ್ನಿಧತ್ವ ಮಹಾದೇವ್ಯೇಶ್ಚ ವಿದ್ಮಹೆ ವಿಷ್ಣುಪತ್ನೈ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಗುರುಬ್ರಹ್ಮ ಗುರುವಿಷ್ಣು ಗುರುದೇವ ಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ವೀಕ್ಷಕರೇ, ಗ್ರಹ ಆಚಾರ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಕೂಡ ಸುಸ್ವಾಗತ. ನೀವು ಕರೆ ಮಾಡಬೇಕಾಗಿರ್ತಕ್ಕಂಥ ಒಂದು ಸಂಖ್ಯೆ ನೋಡಿ, ಲ್ಯಾಂಡ್ಲೈನ್ ನಂಬರನ್ನು ತೋರಿಸ್ತಾ ಇದ್ದಾರೆ. 080 ಅಂತ ಒಂದು ನಂಬರನ್ನು ತೋರಿಸ್ತಾರೆ. ಆ ನಂಬರಿಗೆ ಕರೆ ಮಾಡಿದ್ರೆ ಮಾತ್ರ ನೀವು ನೇರ ಪ್ರಸಾರದಲ್ಲಿ ಮಾತಾಡಲಿಕ್ಕೆ ಸಾಧ್ಯ. ಇನ್ನು ಯಾರ್ಯಾರಿಗೆ ನೇರ ಪ್ರಸಾರದಲ್ಲಿ ಕರೆ ಸಿಗಲ್ವೋ ಅಂಥವರು ಮೊಬೈಲ್ ನಂಬರನ್ನು 2 ತೋರಿಸ್ತಾ ಇದೆ. 9686555565 ಮತ್ತು 69. ಈ ನಂಬರಿಗೆ ನೀವು ಕರೆ ಮಾಡಿದ್ರೆ ನೀವು ನಮ್ಮ ಕಚೇರಿಯಲ್ಲಿ ಬಂದು ನೀವು ಮೀಟ್ ಮಾಡಬೇಕಾಗತ್ತೆ, ಕಚೇರಿಗೆ ಬಂದು ಭೇಟಿ ಮಾಡಬೇಕಾಗತ್ತೆ. ನಿಮ್ಮ ಸಮಸ್ಯೆಗಳು ಏನಿದೆಯೋ ಆ ಸಮಸ್ಯೆಗಳಿಗೆ ತಕ್ಕ ಪರಿಹಾರವನ್ನು ಖಂಡಿತವಾಗಿ ನಾನು ಕೊಡ್ತೇನೆ, ಅರ್ಥ ಮಾಡ್ಕೊಳ್ಳಿ. ಬಹಳಷ್ಟು ಜನ ಏನು ಮಾಡ್ತಾ ಇದ್ದೀರಾ, ಕರೆ ಸುಮ್ಮನೆ ಫೋನ್ ಮಾಡೋದು, ಕಾಲ್ ಕನೆಕ್ಟ್ ಮಾಡಿ ಅಂತ ಹೇಳೋದು. ಖಂಡಿತವಾಗಿ ಮೊಬೈಲ್ ನಂಬರನ್ನು ಸ್ಟುಡಿಯೋದಲ್ಲಿ ಕನೆಕ್ಟ್ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಯಾವುದು ಲ್ಯಾಂಡ್ಲೈನ್ ನಂಬರ್ ಅಂತಕ್ಕಂಥದ್ದು ಇರುತ್ತೋ ಅದಕ್ಕೆ ನೀವು ಪ್ರಯತ್ನವನ್ನು ಪಡಿ. ಆ ಅದೃಷ್ಟಶಾಲಿಗಳು, ಕರೆ ಕನೆಕ್ಟ್ ಆಗ್ತಕ್ಕಂಥ ಅದೃಷ್ಟಶಾಲಿಗಳು ನೀವೇ ಆಗಬಹುದು ಈ ದಿನ. ಹಾಗೆ ಇವತ್ತಿನ ಒಂದು ವಿಚಾರ, ಪ್ರತಿನಿತ್ಯ ಒಂದೊಂದು ವಿಚಾರವನ್ನು ನಿಮ್ಮ ಮುಂದೆ ನಾನು ಇಡ್ತಾ ಇದ್ದೇನೆ. ಇವತ್ತಿನ ಒಂದು ವಿಚಾರ ಏನಪ್ಪಾ ಅಂದರೆ ಗುರುಬಲ. ಗುರುಬಲ ಅತ್ಯವಶ್ಯಕ. ನಮ್ಮ ಭಾರತ ದೇಶ, ಅದರಲ್ಲೂ ಕರ್ನಾಟಕ ರಾಜ್ಯ, ಬಹಳಷ್ಟು ಮುನಿಪುಂಗವರು, ಋಷಿ ಮುನಿವರ್ಯರು ಓಡಾಡಿರ್ತಕ್ಕಂಥ ಜಾಗ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಅವರು ಉಸಿರು ಬಿಟ್ಟಿರ್ತಕ್ಕಂಥ ಜಾಗ. ಅಂಥ ಪವಿತ್ರವಾಗಿರ್ತಕ್ಕಂಥ ಸ್ಥಳದಲ್ಲಿ ನೀವೆಲ್ಲರೂ ಕೂಡ ಜನನವಾಗಿದ್ದೇವೆ. ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ. ಸುಳ್ಳು, ಮೋಸ, ದಗ, ವಂಚನೆ ಇವೆಲ್ಲವನ್ನೂ ಕೂಡ ಬಿಟ್ಟು ಆದಷ್ಟು ಈ ಭೂಮಿಗೆ ಮೇಲೆ ನಾವು ಬಂದಿದ್ದೇವೆ. ಪವಿತ್ರವಾಗಿರ್ತಕ್ಕಂಥ ಈ ನೆಲದಲ್ಲಿ ನಾವು ಜನಿಸಿದ್ದೇವೆ. ನಮ್ಮಲ್ಲಿ ನಾವು ಹೇಳ್ತೇವೆ, ಯಾವುದೇ ಒಂದು ಪೂಜೆಯನ್ನು ಮಾಡಬೇಕಾದರೂ ಸಹಿತ ಮೊದಲು ನಾವೇನು ಹೇಳ್ತೇವೆ, ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ, ಅತಿಥಿ ದೇವೋ ಭವ. ಪ್ರತಿಯೊಂದು ಕೂಡ ಗುರುಮುಖ ಅಂತಕ್ಕಂಥದ್ದು. ನೀವು ಯಾವುದೇ ವ್ರತವನ್ನು ಮಾಡಿ, ಯಾವುದೇ ಯಜ್ಞವನ್ನು ಮಾಡಿ, ಯಾವುದೇ ಹೋಮವನ್ನು ಮಾಡಿ, ಯಾವುದೇ ಒಂದು ಯಾಗವನ್ನು ಮಾಡಿ, ಆ ಹೋಮ ಹವನ ಯಾವುದೇ ಒಂದು ಪೂಜೆಯನ್ನು ಮಾಡಬೇಕಾದ್ರೆ ನಾವು ಮಹಾಸಂಕಲ್ಪ ಅಂತ ಮಾಡ್ತೇವೆ, ಹೌದಲ್ವಾ? ಆ ಮಹಾಸಂಕಲ್ಪವನ್ನು ಮಾಡಿದ ಕಡೇ ಬಾರಿ ನಾವು ಹೇಳ್ತೇವೆ, ಆಚಾರ್ಯ ಮುಖೇಣ ಕರಹಿಷ್ಯೆ. ಆಚಾರ್ಯ ಅಂದರೆ ಗುರುಗಳು, ಮುಖೇಣ ಅಂದರೆ ಮುಖಾಂತರ, ಕರಹಿಷ್ಯೆ ಅಂದರೆ ನಾನು ಮಾಡ್ತಾ ಇದ್ದೇನೆ ಹೇ ಭಗವಂತ. ಒಬ್ಬ ಗುರುವಿನ ಮುಖಾಂತರ ನಾನು ಈ ಕೆಲಸವನ್ನು ನಾನು ಮಾಡ್ತಾ ಇದ್ದೇನೆ. ಇದರ ಫಲಾಫಲವನ್ನು ಅತಿ ಶೀಘ್ರವಾಗಿ ನನಗೆ ದೊರಕಿಸು ಅಂತ ಹೇಳಿ ನಾವು ಪ್ರಾರ್ಥನೆಯನ್ನು ಮಾಡ್ತೇವೆ, ಹೌದಲ್ವಾ? ಹಾಗೆ ಇವತ್ತಿನ ವಿಚಾರಕ್ಕೆ ಬರ್ತೀನಿ. ಇವತ್ತಿನ ಒಂದು ವಿಚಾರ ಗುರುಬಲ. ಒಬ್ಬ ಮನುಷ್ಯನಿಗೆ ಶನಿ ಬಲ ಇಲ್ಲ ಅಂದರೂ ಕೂಡ ಪರವಾಗಿಲ್ಲ, ಗುರುಬಲ ಅಂತಕ್ಕಂಥದ್ದು ಇರಬೇಕಂತೆ. ಗುರುಬಲ
ಫಲವನ್ನ ಗಳಿಸಲಿಕ್ಕೆ ಸಾಧ್ಯ ಆಗಲ್ಲ. ಈ ಒಂದು ಗುರುಬಲ ಹೇಗೆ ಇರುತ್ತೆ? ಇರ್ತಕ್ಕಂಥದ್ದು 12 ರಾಶಿಗಳು: ಮೇಷ, ವೃಷಭ, ಮಿಥುನ, ಕಟಕ, ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ, ಧನಸ್ಸು, ಮಕರ, ಕುಂಭ, ಮೀನ. ಯಾವುದೋ ಒಂದು ಲಗ್ನದಲ್ಲಿ ನೀವು ಜನನವಾಗ್ತೀರಾ. 12 ನಿಮ್ಮ ಕುಂಡಲಿ, ನಿಮ್ಮ ಜಾತಕವನ್ನು ತಗೊಂಡಾಗ 12 ಮನೆಗಳಿರುತ್ತೆ. ಯಾವುದೋ ಒಂದು ಲಗ್ನದಲ್ಲಿ ನೀವು ಜನನವಾಗ್ತೀರಾ, ಯಾವುದೋ ಒಂದು ನಕ್ಷತ್ರ ರಾಶಿಯಲ್ಲಿ ಜನನ ಆಗಿರ್ತೀರಾ. ನಿಮಗೆ ಗುರು ಯಾವ ಸ್ಥಾನದಲ್ಲಿ ಸಂಚಾರವನ್ನ ಮಾಡ್ತಾ ಇದ್ದಾನೆ ಅನ್ನೋದು ಅತಿ ಮುಖ್ಯವಾಗಿ ನಾವು ಪರಿಗಣನೆಯನ್ನ ಮಾಡ್ಕೋಬೇಕು. ಉದಾಹರಣೆಗೆ ಜನ್ಮದಲ್ಲೇ ಗುರು ಏನಾದರೂ ಸಂಚಾರವನ್ನ ಮಾಡ್ತಾ ಇದ್ದಾನೆ ಅಂತ ಅಂದರೆ ನೀವು ಮಾಡ್ತಕ್ಕಂಥ ಕೆಲಸ ಕಾರ್ಯ ಮತ್ತೊಂದು ಮಗದೊಂದು ಎಲ್ಲವೂ ಕೂಡ ನಿಮಗೇನಾಗತ್ತೆ ಅಂದರೆ ಎಲ್ಲ ಕೈ ಕಟ್ಟಿಬಿಡುತ್ತೆ. ಯಾವುದೇ ಕೆಲಸವನ್ನು ಮಾಡಲಿಕ್ಕೆ ಹೋದರೂ ಸಹಿತ ವಿಘ್ನಗಳು ಅಂತಕ್ಕಂಥದ್ದು ಅಧಿಕವಾಗತ್ತೆ. ಏನಪ್ಪ, ಯಾವ ಕೆಲಸಕ್ಕೆ ಕೈ ಹಾಕಿದ್ರೂ ಸಹಿತ ಅಭಿವೃದ್ಧಿನೇ ಆಗ್ತಾ ಇಲ್ವಲ್ಲ, ಬರೀ ವಿಘ್ನಗಳು ಅಂತಕ್ಕಂಥದ್ದನ್ನೇ ನಾನು ನೋಡ್ತಾ ಇದ್ದೀನಿಲ್ಲ ಅಂತ ಯೋಚನೆ ಮಾಡ್ತೀರಾ. ಆಗ ನೀವು ಅರ್ಥ ಮಾಡ್ಕೋಬೇಕು, ಗುರುಬಲ ಅಂತಕ್ಕಂಥದ್ದು ಇಲ್ಲ. ಆ ಗುರುಬಲ ಅಂತಕ್ಕಂಥದ್ದು ಇಲ್ಲ ಅಂತ ಅಂದಾಗ ನೀವು ಗುರುವಿನ ಬಲ ತಗೋಬೇಕು ಅಂತ ಅಂದರೆ ಏನು ಮಾಡಬೇಕು? ಇದನ್ನು ಮುಂದಿನ ಒಂದು ಇದರಲ್ಲಿ ನಾನು ಹೇಳ್ತೀನಿ. ಈಗ ಜನ್ಮದಲ್ಲಿ ಗುರು ಅಂತಕ್ಕಂಥವ್ರು ಇದ್ದರೆ ಏನಾಗತ್ತೆ ಅನ್ನೋದನ್ನು ನಾನು ಹೇಳಿದೆ. ಇನ್ನು ಲಗ್ನದಿಂದ 2ನೇ ಮನೆ ಅಥವಾ ನಿಮ್ಮ ರಾಶಿಯಿಂದ 2ನೇ ಮನೆಯಲ್ಲಿ ಗುರು ಸಂಚಾರವನ್ನು ಮಾಡ್ತಾ ಇದ್ದರೆ, ದ್ವಿತೀಯ ಸ್ಥಾನದಲ್ಲಿ ಗುರು ಸಂಚಾರವನ್ನು ಮಾಡ್ತಾ ಇದ್ದರೆ ಧನ ಲಾಭ ಅಂತಕ್ಕಂಥದ್ದು ಜ್ಯೋತಿಷ್ಯ ಶಾಸ್ತ್ರ ಹೇಳುತ್ತೆ. ಈ ಧನ ಲಾಭ ಯಾವ ರೀತಿ ಬರುತ್ತೆ ಅದನ್ನು ತಿಳಿಸ್ಕೊಡ್ತೀನಿ. ಒಂದು ಕರೆ ಇದೆ, ನೋಡೋಣ ಎಲ್ಲಿಂದ ಕರೆ ಮಾಡಿದ್ದಾರೆ, ಅವರ ಹೆಸರೇನು, ಅವರ ಸಮಸ್ಯೆ ಏನು ಕೇಳೋಣ. ಹಲೋ, ನಮಸ್ಕಾರ. ನಮಸ್ತೆ ಗುರುಗಳೇ. ನಮಸ್ಕಾರ ಅಮ್ಮ. ತಮ್ಮ ಹೆಸರು? ನನ್ನ ಹೆಸರು ಗಂಗಮ್ಮ ಅಂತ ಸರ್. ಗಂಗಮ್ಮ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ತಾಯಿ? ಹೊಸಪೇಟೆಯಲ್ಲಿ ಸರ್. ಅಮ್ಮ ಕೇಳಿಸ್ತಾ ಇಲ್ಲ ಸರಿಯಾಗಿ, ಸ್ವಲ್ಪ ದೂರ ಇಟ್ಕೊಳ್ಳಿ, ರಿಸೀವರ್ ದೂರ ಇಟ್ಕೊಂಡು ಮಾತಾಡಿ. ಹೊಸಪೇಟೆಯಲ್ಲಿ ಸ್ವಾಮಿ. ಹೊಸಪೇಟೆಯಲ್ಲಿಂದ ಯಾರ ಬಗ್ಗೆ ವಿಚಾರ ಮಾಡಬೇಕು ಅಂದ್ಕೊಂಡಿದ್ದೀರಿ? ನಮ್ಮ ಬಗ್ಗೆ ಸ್ವಾಮಿ. ನಿಮ್ಮ ಬಗ್ಗೆ. ಸರಿ, ನಿಮ್ಮ ಜನ್ಮ ದಿನಾಂಕ ಸಮಯ ಏನಾದರೂ ಇಟ್ಕೊಂಡಿದ್ದೀರಾ? ಏನಿಲ್ಲ ಸ್ವಾಮಿ, ಗೊತ್ತಿಲ್ಲ. ಗೊತ್ತಿಲ್ಲ. ಸರಿಮ್ಮ, ನಾನು ಕೇಳೋ ಪ್ರಶ್ನೆಗೆ ಒಂದು ಉತ್ತರ ಕೊಡಿ ಸರಿಯಾಗಿ. 1ರಿಂದ 12ರಲ್ಲಿ ಒಂದು ಸಂಖ್ಯೆ ಹೇಳಿ. 9 ಸ್ವಾಮಿ. 9. ನಿಮ್ಮ ಮನೆ ದೇವರು ಯಾವುದು? ವೆಂಕಟೇಶ್ವರ ಸ್ವಾಮಿ. ತಿರುಪತಿ ವೆಂಕಟೇಶ್ವರ. ಹೌದು ಸ್ವಾಮಿ. ಸರಿ, ತಮ್ಗೆ ಎಷ್ಟು ಜನ ಮಕ್ಕಳು? 2 ಸ್ವಾಮಿ. 2. ಮದುವೆ ಮಾಡಿದ್ದೀರಾ? ಇನ್ನೂ ಇಲ್ಲ ಸ್ವಾಮಿ. ಏನು ಮಾಡ್ತಾ ಇದ್ದಾರೆ ಮಕ್ಕಳು? ಒಬ್ಬ ಓದ್ತಿದ್ದಾರೆ ಸ್ವಾಮಿ, ಒಬ್ಬತ್ತೆ ಕೆಲಸಕ್ಕೆ ಕೂಲಿ ಕೆಲಸ ಮಾಡಕ್ ಹೋಗ್ತಾನೆ. ಗಂಡು ಮಗ ಕೂಲಿ ಕೆಲಸಕ್ಕೆ ಹೋಗ್ತಾನೆ, ಹೌದು ಸ್ವಾಮಿ. ಹೆಣ್ಣು ಮಗಳು ಓದ್ತಾ ಇದ್ದಾಳೆ. ಹೌದು ಸ್ವಾಮಿ. ನೀವೇನು ಮಾಡ್ಕೊಂಡಿದ್ದೀರಿ? ಹೌಸ್ ವೈಫಾ? ಇಲ್ಲ ಸ್ವಾಮಿ, ನಾವು ತರಕಾರಿ ವ್ಯಾಪಾರ ಮಾಡ್ತೀವಿ. ಯಜಮಾನ್ರು? ಅವ್ರು ಏನಿಲ್ಲ ಸ್ವಾಮಿ ಮನೆಗೆ. ಏನಿಲ್ಲ. ದುರಭ್ಯಾಸಗಳೇನಾದರೂ ಇಟ್ಕೊಂಡಿದ್ದಾರೆ ಯಜಮಾನ್ರು? ಹೌದು ಸ್ವಾಮಿ. ಹಾಂ, ಈ ಮನೆಯಲ್ಲಿರೋದೆಲ್ಲ ಖಾಲಿ ಮಾಡ್ತಾ ಇರ್ತಾರೆ. ಹೌದು ಸ್ವಾಮಿ. ನಿಮ್ಮ ಪ್ರಶ್ನೆ ಇಷ್ಟೇ ಗಂಗಮ್ಮನವರೇ, ನೀವು ಫೋನ್ ಮಾಡಿರ್ತಕ್ಕಂಥದ್ದಿದೆ. ಗುರುಗಳೇ, ಭಾಳ ಕಷ್ಟಪಡ್ತೀನಿ ಆದರೂ ಕೂಡ ಸುಖ ಅಂತಕ್ಕಂಥದ್ದಿಲ್ಲ, ಏನು ಮಾಡಬೇಕು ಅಂತಕ್ಕಂಥದ್ದು ಗೊತ್ತಾಗ್ತಾ ಇಲ್ಲ. ನಮ್ಮ ಪರಿಸ್ಥಿತಿ ಏನೋ ಹೀಗಾಯಿತು, ನಾಳೆ ನಮ್ಮ ಮಕ್ಕಳ ಪರಿಸ್ಥಿತಿ ಹೇಗಿರುತ್ತೆ, ಅವ್ರ ಜೀವನನಾದರೂ ಚೆನ್ನಾಗಿರುತ್ತಾ ಅಥವಾ ಇಲ್ವಾ ಅನ್ನೋ ಪ್ರಶ್ನೆಗಳನ್ನು ಇಟ್ಕೊಂಡು ಕರೆ ಮಾಡಿದ್ದೀರಾ ಅಂತ ಹೇಳ್ತಾ ಇದೆ. ನೀವು ಹೇಳಿರ್ತಕ್ಕಂಥ ಸಂಖ್ಯೆ ಮತ್ತು ಸ್ವರ ಆಧಾರದ ಮೇಲೆ ಹೌದಾ ಅಥವಾ ಇಲ್ವಾ? ಯೋಚನೆ ಮಾಡ್ತಕ್ಕಂಥದ್ದು ಬೇಡ. ಹೊಸಪೇಟೆಯಲ್ಲಿಂದ ನೀವು ಕರೆ ಮಾಡ್ತಾ ಇದ್ದೀರಾ. ನಮ್ಮ ಕಚೇರಿಯಿಂದ ಶ್ರೀಚಕ್ರ ಸ್ಥಾಪನೆ ಅಂತಕ್ಕಂಥದ್ದು ಮಾಡ್ತಾರೆ ಅಮಾವಾಸ್ಯೆ ಹುಣ್ಣಿಮೆಯಲ್ಲಿ. ಆ ಶ್ರೀಚಕ್ರ ಸ್ಥಾಪನೆಯನ್ನು ಮನೆಯಲ್ಲಿ ಇಟ್ಟುಕೊಂಡು, ಆ ಚಕ್ರ ಸ್ಥಾಪನೆಯನ್ನು ಮಾಡಿಕೊಂಡು ಮನೆಯಲ್ಲಿ ಇಟ್ಕೊಂಡು ಪ್ರತಿನಿತ್ಯ ಅದಕ್ಕೆ ಒಂದು ಊದುಗಡ್ಡಿ, ಒಂದು ನೈವೇದ್ಯ, ಒಂದು ನಮಸ್ಕಾರ ಇಷ್ಟನ್ನು ಮಾಡ್ತಾ ಬನ್ನಿ. ಪ್ರತಿ ಶುಕ್ರವಾರ ಅದಕ್ಕೆ ಸಾಧ್ಯವಾದರೆ ಸ್ವಲ್ಪ ನಿಂಬೆಹಣ್ಣು ಹಾಕಿ ತೊಳೆದು ಸ್ವಲ್ಪ ಕ್ಷೀರಾಭಿಷೇಕವನ್ನು ಮಾಡಿ, ಆ ಕ್ಷೀರಾಭಿಷೇಕವನ್ನು ಮಾಡಿರ್ತಕ್ಕಂಥದ್ದನ್ನು ಒಂದು ಪಾತ್ರೆಯಲ್ಲಿ ಇಟ್ಟುಕೊಂಡು ಮನೆಯಲ್ಲಿರ್ತಕ್ಕಂಥವರು ತೀರ್ಥವನ್ನು ಶರೀರ ಪ್ರಾಶನ ಅಂದರೆ ತೀರ್ಥ ತಗೊಳ್ತಕ್ಕಂಥದ್ದು, ದೇವಸ್ಥಾನಕ್ಕೆ ಹೋದರೆ ತೀರ್ಥ ತಗೋತೀರಲ್ಲ, ಅದೇ ರೀತಿ ತೀರ್ಥ ತಗೊಂಡು ಭಕ್ತಿಯಿಂದ ಪ್ರಾರ್ಥನೆ ಮಾಡಿ, ಅಮ್ಮ
ನಮ್ಮಲ್ಲಿ ಇರ್ತಕ್ಕಂಥ ದರಿದ್ರತೆಯನ್ನು ದೂರ ಮಾಡು, ನಮಗೆ ಕಷ್ಟ ಕಾರ್ಪಣ್ಯಗಳನ್ನು ಕಮ್ಮಿ ಮಾಡು ಅಂತ ಹೇಳಿ ಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಳ್ಳಿ. ಅಂಥ ಪವಿತ್ರವಾಗಿರ್ತಕ್ಕಂಥ ಶ್ರೀಚಕ್ರ ಶಂಕರಾಚಾರ್ಯರೇ ರಚನೆಯನ್ನು ಮಾಡಿ, ಶಂಕರಾಚಾರ್ಯರೇ ಕನಕದಾರ ಸ್ತೋತ್ರವನ್ನು ಹೇಳಿ ಹೊಗಳಿರ್ತಕ್ಕಂಥದ್ದು. ಅಂಥ ಜ್ಞಾನಿಗಳಾಗಿರ್ತಕ್ಕಂಥ ಶಂಕರಾಚಾರ್ಯರು ಮಹಾಲಕ್ಷ್ಮಿಯನ್ನು ಹೋಲಿಸ್ಕೊಂಡಂಥವರು. ಖಂಡಿತವಾಗಿ ಆ ರೀತಿ ಹೇಳದೆ ತಪ್ಪಾಗಲಾರದು. ಯಾಕೆ ಅಂತ ಅಂದರೆ ಅವರ ಒಂದು ಪ್ರಾಣದಲ್ಲಿ ಒಂದು ಮಹಾಲಕ್ಷ್ಮಿಯನ್ನು ಸಂಪೂರ್ಣವಾಗಿ ಹೋಲಿಸ್ಕೊಂಡು ಭಕ್ತರಿಗೋಸ್ಕರ ಕೊಡುಗೆಯಾಗಿ ಕೊಟ್ಟಿರ್ತಕ್ಕಂಥದ್ದು ಸಂಪೂರ್ಣವಾಗಿ ಕಂಡುಬರುತ್ತೆ. ಈ ಕೆಲಸ ಮಾಡಿ, ಖಂಡಿತವಾಗಿ ಅನುಕೂಲಗಳಾಗತ್ತೆ. ಯೋಚನೆ ಮಾಡ್ತಕ್ಕಂಥದ್ದು ಬೇಡ. ಒಳ್ಳೆಯದಾಗಲಿ ತಾಯಿ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಇನ್ನು ದ್ವಿತೀಯ ಸ್ಥಾನದಲ್ಲಿ ಗುರುವಿನ ಬಗ್ಗೆ ನಾನು ಮಾತಾಡ್ತಾ ಇದ್ದೆ, ಹೌದಲ್ವಾ? ಎರಡನೇ ಮನೆಯಲ್ಲಿ ಗುರು ಧನಲಾಭ. ಯಾವುದೋ ಜ್ಯೋತಿಷ್ಯರ ಹತ್ರ ಹೋಗ್ತೀರಾ, ನಿನಗೇನಯ್ಯ ಎರಡನೇ ಮನೆಯಲ್ಲಿ ಗುರು ಇದ್ದಾನೆ ಧನಲಾಭ ಬರುತ್ತೆ. ಹೌದು, ಖಂಡಿತವಾಗಿ ಹೌದು, ಸುಳ್ಳಲ್ಲ. ನೋಡಿ, ಜ್ಯೋತಿಷ್ಯ ಸುಳ್ಳಲ್ಲ, ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಜ್ಯೋತಿಷಿ ಸುಳ್ಳಾಗಬಹುದೇ ವಿನಃ ಜ್ಯೋತಿಷ್ಯ ಶಾಸ್ತ್ರ ಸುಳ್ಳಲ್ಲ. ಜ್ಯೋತಿಷ್ಯ ಅಂದರೆ ಏನು? ಜ್ಯೋತಿ ಅಂದರೆ ಬೆಳಕು, ಶ ಅಂದರೆ ಕತ್ತಲು, ಕತ್ತಲನ್ನು ಹೋಗಲಾಡಿಸ್ತಕ್ಕಂಥ ವಿದ್ಯೆಯೇ ಜ್ಯೋತಿಷ್ಯ. ಅಂದಿನ ಕಾಲದಲ್ಲಿ ಬಹಳಷ್ಟು ಮಹಾರಾಜರು ಇವೆಲ್ಲವನ್ನೂ ಕೂಡ ಅನುಸರಿಸ್ಕೊಂಡು ಬಂದಿದ್ದಾರೆ. ಆದರೆ ಇವತ್ತೇನಾಗಿದೆ, ಉದರ ನಿಮಿತ್ತಂ ಬಹುಕೃತ ವೇಷಂ. ಪಾಪ ಅವನಿಗೆ ಶನಿ ದೋಷ ಇಲ್ಲ ಅಂದ್ರೂ ಎಷ್ಟೋ ಜ್ಯೋತಿಷ್ಯರು ಏನು ಮಾಡ್ತಾರೆ, ನಿನಗೆ ಶನಿ ದೋಷ ಇದೆ ಶನಿ ಶಾಂತಿ ಮಾಡಿಸು, ನಿನಗೆ ಗುರು ಬಲ ಇದ್ರೂ ಗುರು ಬಲ ಇಲ್ಲ ಗುರು ಶಾಂತಿ ಮಾಡಿಸು. ಅವರವರ ಉದರ ನಿಮಿತ್ತಕ್ಕೋಸ್ಕರ. ಅದಕ್ಕೆ ದೊಡ್ಡವರೇ ಹೇಳ್ತಾರೆ, ನಿಜ, ಬಹಳಷ್ಟು ಜನ ನೀವು ನೋಡಿ ಈ ಸುಳ್ಳು ಹೇಳಿ ಜ್ಯೋತಿಷ್ಯದವರು ಇರ್ತಾರಲ್ಲ, ಅವ್ರ ಮನೆಯಲ್ಲಿ ನೆಮ್ಮದಿನೇ ಇರಲ್ಲ. ಯಾಕಿರಲ್ಲ ಅಂದರೆ ಮೇಲೊಬ್ಬ ಇರ್ತಾನೆ, ಪ್ರತಿಯೊಂದನ್ನೂ ಕೂಡ ಲೆಕ್ಕಾಚಾರ ಮಾಡ್ತಾ ಇರ್ತಾನೆ. ನಾನು ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ, ಇದನ್ನೂ ಕೂಡ ಮೇಲೊಬ್ಬ ಲೆಕ್ಕಾಚಾರ ಮಾಡ್ತಾ ಇದ್ದಾನೆ ಕೂತು. ತಕ್ಕಡಿ ಹಿಡಿದು ತೂಕ ಮಾಡ್ತಾ ಇರ್ತಾನೆ, ಫಲಾಫಲಗಳನ್ನು ಅವನು ಕೊಡ್ತಾನೆ. ಅದಕ್ಕೆ ಪಾಪದ ಕೊಡ ಅಂತಕ್ಕಂಥದ್ದು ತುಂಬಾರ್ದು. ಎಷ್ಟೋ ಜನಕ್ಕೆ ಅದೇ ಆಗಿರೋದು. ಬಹಳಷ್ಟು ಜನ ಜ್ಯೋತಿಷ್ಯವನ್ನು ಹೇಳಿ ಜ್ಯೋತಿಷ್ಯವನ್ನು ಹಾಳು ಮಾಡಿ, ಆ ಜ್ಯೋತಿಷ್ಯಕ್ಕಿರ್ತಕ್ಕಂಥ ಬೆಲೆಯನ್ನೂ ಕೂಡ ಹಾಳು ಮಾಡಿ, ಕಡೆಗೂ ಅವರೂ ಕೂಡ ಹಾಳಾಗ್ಬಿಟ್ಟಿದ್ದಾರೆ. ಆದರೆ ಒಂದು ದೊಡ್ಡ ದೊಡ್ಡ ಘನಪಾಠಿಗಳಿರಬಹುದು, ಮಹನೀಯರಿಗೆ ಕೈ ಮುಗಿದು ನಾನು ಈ ಎಕ್ಸ್ಪ್ರೆಸ್ ಟಿವಿಯ ಮುಖಾಂತರ ನಾನು ಪ್ರಾರ್ಥನೆಯನ್ನು ಮಾಡಿ ಕೇಳ್ಕೋತೇನೆ. ನಿಜವಾದ ಜ್ಯೋತಿಷ್ಯವನ್ನು ಸಾರ್ವಜನಿಕರಿಗೆ ಕೊಡಿ. ನಿಜವಾದ ಜ್ಯೋತಿಷ್ಯವನ್ನು ಕೊಟ್ಟಾಗ ಅವರು ಜ್ಯೋತಿಷ್ಯದ ಮೇಲೆ ಒಲವು ಅಂತಕ್ಕಂಥದ್ದನ್ನು ಅವರು ತೋರಿಸಬೇಕು. ಬಹಳಷ್ಟು ಜನ ಏನು ಮಾಡ್ತೀರಾ, ಯಜ್ಞ ಯಾಗಾದಿಗಳನ್ನು ಮಾಡಿಸ್ತೀರಾ. ಆ ಯಜ್ಞ ಯಾಗಾದಿಗಳಲ್ಲಿ ಲೋಪದೋಷಗಳು ಅಂತಕ್ಕಂಥದ್ದು ಗೊತ್ತಿದ್ದೂ ಕೂಡ ಲೋಪದೋಷಗಳನ್ನು ಮಾಡ್ತಕ್ಕಂಥ ಪುರೋಹಿತರನ್ನು ನಾನು ಬಹಳಷ್ಟು ಜನನ ನೋಡ್ತಾ ಇದ್ದೇನೆ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತ ಅಂದರೆ, ಅಯ್ಯೋ ಇಲ್ಲ ಅವರು ಅಷ್ಟೇ ತಂದಿದ್ದು ಅಷ್ಟರಲ್ಲೇ ನಾನು ಮಾಡಿಸ್ದೆ. ಪಾಪ ಅವನು ಅಜ್ಞಾನಿ, ಅವನಿಗೆ ತಿಳಿ ಹೇಳಬೇಕು, ನೋಡಪ್ಪ ಹೀಗಿದೆ, ಈ ರೀತಿ ಮಾಡಬೇಕು, ಈ ರೀತಿ ಮಾಡಿದ್ರೆ ಅದು ಸಂಪೂರ್ಣವಾಗ್ತಕ್ಕಂಥದ್ದು, ಸಂಪೂರ್ಣ ಫಲ ಬರ್ತಕ್ಕಂಥದ್ದು ಅಂತ ಅವನಿಗೆ ತಿಳಿ ಹೇಳಬೇಕು. ಕೆಲವರು ಏನು ಮಾಡ್ತೀರಾ, ಒಂದು ಗಣಹೋಮ ನಾನು ಮೊನ್ನೆ ಎಲ್ಲೋ ಒಂದು ಕಡೆ ನೋಡಿದೆ. ಪಾಪ ಅವರು ಚೀಫ್ ಗೆಸ್ಟ್ ಆಗಿ ಕರೆದಿದ್ದರು. ಹೋಗಿದ್ದೆ, ಗಣಪತಿ ಹೋಮಕ್ಕೆ ಒಂದೇ ಒಂದು ಕಲಶ ಇಟ್ಟಿದ್ದಾನೆ. ಅವನು ಬಂದು ವ್ಯವಸ್ಥಿತವಾಗಿ ಸಂಕಲ್ಪವನ್ನು ಕೂಡ ಸರಿಯಾಗಿ ಮಾಡಲಿಲ್ಲ. ಆಗಲೇ ಗಣಾನಾಂತ್ವ ಅದು ಎಲ್ಲರಿಗೂ ಬರುತ್ತೆ. ಆ ಮಂತ್ರ ಹೇಳೋದು, ಸ್ವಾಹ ಅನ್ನೋದು, ಇದನ್ನಮಮ ಅನ್ನೋದು, ಕಡೆ ಪಕ್ಷ ಹದಿದೇವತೆ ಪ್ರತ್ಯಧಿದೇವತೆಗಳಿಗೂ ಹವಿಸ್ಸನ್ನು ಕೊಡಲಿಲ್ಲ. ಇಂಥ ಒಂದು ಪ್ರಮೇಯಗಳು ಹೆಚ್ಚಾಗಿ ನಡೀತಾ ಇದೆ. ದಯವಿಟ್ಟು ಇದಕ್ಕೆ ಕಡಿವಾಣ ಹಾಕಿ. ನೋಡೋಣ, ಬೆಂಗಳೂರಿಂದ ಒಬ್ಬರು ಕರೆ ಮಾಡಿದ್ದಾರೆ, ಅವರ ಸಮಸ್ಯೆ ಏನು ಅಂತ ಕೇಳೋಣ. ಹಲೋ, ನಮಸ್ಕಾರ. ಹಲೋ, ನಮಸ್ಕಾರ ಗುರುಜಿ. ನಮಸ್ಕಾರ ತಾಯಿ, ಹೇಳಿಮ್ಮ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ನಾವು ಬೆಂಗಳೂರಿಂದ ಕರೆ ಮಾಡ್ತಾ ಇದ್ದೀವಿ ಗುರುಜಿ. ನಮ್ಮ ಮಗಳ ಬಗ್ಗೆ ಕೇಳಬೇಕಿತ್ತು. ಯಾವ ಏರಿಯಾ ನಮ್ಮ? ತಾವರೆಕೆರೆ ರೋಡ್. ತಾವರೆಕೆರೆ ರೋಡು. ಹೇಳಿಮ್ಮ, ನಿಮ್ಮ ಮಗಳ ಹೆಸರು ಹೇಳಿ. ಧೃತಿ ಆರ್. ಧೃತಿ ಆರ್. ಜನ್ಮ ದಿನಾಂಕ ಗೊತ್ತಿದೆಯಾ? 21/5/98 ಗುರುವಾರ. 21/5/98. ಸಮಯ ಗುರುವಾರ ಸಂಜೆ 6:35 ಗುರುಗಳೇ. 6:35. ಇವ್ರ ಹೆಸರು ಧೃತಿನಾ? ಧೃತಿ. ಏನ್ ಮಾಡ್ಕೊಂಡಿದ್ದಾರೆ ಇವಾಗ? ಅವ್ರದ್ದು BE ಆಗಿದೆ, ಕಂಪ್ಯೂಟರ್ ಸೈನ್ಸ್. ಜಾಬ್ಗೆ ಟ್ರೈ ಮಾಡ್ತಾ ಇದ್ದಾರೆ.
ಖಂಡಿತ. ಯಾಕೆ ಮದುವೆ ಮಾಡಬೇಕು ಅಂತ ಏನು ಇದು ಮಾಡಲಿಲ್ವ ನೀವು? ಇದೆ ಗುರುಗಳೇ, ಜಸ್ಟ್ ಈ ವರ್ಷ ಆಗಿದ್ದು 1 ಮಂತ್ ಆಗಿದೆ ರಿಸಲ್ಟ್ ಬಂದು. ಸೊ ಫಸ್ಟ್ ಕೆಲ್ಸದ್ದು ನೋಡ್ಬಿಟ್ಟು ಆಮೇಲೆ ಮದ್ವೆ ಬಗ್ಗೆ ವಿಚಾರ ಗುರುಗಳೇ. ಆಮೇಲೆ ಮೊದಲು ಕೆಲಸ ಮೊದ್ಲು ಕೆಲ್ಸ ಕೇಳಿದ್ರ ಅವ್ರನ್ನ ಮದುವೆ ಆಗ್ತೀರಾ ಅಂತ? ಇಲ್ಲ ಗುರುಗಳೇ, ಅವ್ಳಿಗೂ ಇಂಟ್ರೆಸ್ಟ್ ಇಲ್ಲ, ಫಸ್ಟ್ ನಾನು ಜಾಬ್ ಮಾಡ್ಬೇಕು ಅಂತ ಇದ್ದಾಳೆ ಅವಳು. ಖಂಡಿತಮ್ಮ, ನೋಡೋಣ ಜಾತಕ ಏನ್ ಹೇಳುತ್ತೆ. ಗುರುವಾರ ಇವರು ಜನನವಾಗಿರುವುದು ಉತ್ತರಾಭಾದ ನಕ್ಷತ್ರ, ಮೀನ ರಾಶಿ. ಹೌದಾ? ಹೌದು ಗುರುಗಳೇ. ಜನನ ಕಾಲದಲ್ಲಿ ಇವರಿಗೆ ನಡೀತಾ ಇರ್ತಕ್ಕಂಥ ಒಂದು ದಶ ಶನಿ ದಶ. ಆದರೆ ಈಗ ಇವರಿಗೆ ನಡೀತಾ ಇರ್ತಕ್ಕಂಥ ಒಂದು ದಶೆಯನ್ನು ನಾವು ನೋಡಿದಾಗ ಬುಧ ದಶೆಯಲ್ಲಿ ಇವರು ಬುಧ ದಶೆ ಅಂತಕ್ಕಂಥದ್ದು ನಡೀತಾ ಇದೆ. ಇವರ ಜಾತಕ ಮಾಡಿಸಿದ್ದೀರಾ ನೀವು? ಗುರುಗಳೇ ಮಾಡಿಸಿದೀವಿ. ಜಾತಕ ಬರೆದವ್ರು ಏನಾದರೂ ರಿಸಲ್ಟ್ ಬರೆದಿದ್ದಾರಾ ಅದರಲ್ಲಿ? ಏನು ಬರ್ದಿಲ್ಲ. ಇದ್ರು ಒಂದು ಪೂಜೆ ಕುಜದೋಷದ್ದು ಒಂದು ಹೇಳಿದ್ರು ಅವರು, ಮದುವೆಗೆ ಮೊದಲು ಅದು ಮಾಡಿಸ್ಬೇಕು ಅಂತ. ನೀವೇನೇ ಓದಿದ್ದೀರಾ ತಾಯಿ? ನಂದು ಡಿಗ್ರಿ ಆಗಿದೆ ಗುರುಗಳೇ. ಸರಿ, ಆ ಜಾತಕ ಮುಂದಿಟ್ಕೊಂಡು ನೋಡಿ. ಇವರು ವೃಶ್ಚಿಕ ಲಗ್ನದಲ್ಲಿ ಜನನವಾಗಿದ್ದಾರೆ. ಸಿಂಹ ರಾಶಿಯಲ್ಲಿ ರಾಹು, ಕುಂಭ ರಾಶಿಯಲ್ಲಿ ಕೇತು. ರಾಹು ಮತ್ತೆ ಕೇತುಗಳ ಮಧ್ಯಭಾಗದಲ್ಲಿ ಸಪ್ತಗ್ರಹಗಳು ಬಂಧನ. ಇದನ್ನ ಕಾಲಸರ್ಪಯೋಗ ಅಂತ ಕರಿತೀವಿ. ಈ ಕಾಲಸರ್ಪ ದೋಷ ಇರೋದ್ರಿಂದ ಪಾಪ ಯಮ್ಮನಿಗೆ ಬಹಳಷ್ಟು ಆಸೆ, ತನ್ನ ಕಾಲ ಮೇಲೆ ನಾನು ನಿಂತ್ಕೋಬೇಕು, ಇನ್ನೊಬ್ರು ಹೊರೆ ಆಗಬಾರ್ದು, ನಮ್ಮವ್ರನ್ನೆಲ್ಲ ಚೆನ್ನಾಗಿ ನೋಡ್ಕೋಬೇಕು, ಸಮಾಜದಲ್ಲಿ ಬಾಳಿ ಬದುಕಬೇಕು ಅಂತ ಬಹಳಷ್ಟು ಆಸೆ ಆಕಾಂಕ್ಷೆಗಳನ್ನು ಇಟ್ಕೊಂಡಿದ್ದಾರೆ. ಆದರೆ ಉದ್ಯೋಗದಲ್ಲಿ ಸ್ವಲ್ಪ ನಿರಾಸೆ ಅಂತಕ್ಕಂಥದ್ದು ಆಗತ್ತೆ. ಜೀವನದಲ್ಲಿ ಅದು ವೈವಾಹಿಕ ಜೀವನ ಇರಬಹುದು, ಉದ್ಯೋಗ ಜೀವನ ಇರಬಹುದು, ಇದರಲ್ಲಿ ಸ್ವಲ್ಪ ನಿರಾಸೆಗಳು ಆಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇದೆ. ಇದಕ್ಕೆ ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಇಷ್ಟೇ. ಪ್ರತ್ಯೇಕವಾಗಿ ಪೆನ್ನು ಪೇಪರ್ ಇದ್ದರೆ ಬರ್ಕೊಳ್ಳಿ. ಸರ್ಪ ಸಂಸ್ಕಾರ 3 ದಿನ, ನಾಗ ಶಾಂತಿ ಹೋಮ, ನಾಗರ ಕಲ್ಯಾಣೋತ್ಸವ ಏಕಾಂತ ಸೇವಾ, ರಾಹು ಕೇತು ಕುಜ ಶಾಂತಿ ಹೋಮ, ಅದರದರ ಧಾನ್ಯದ ತುಲಾಭಾರ. ಇದನ್ನ ಶ್ರದ್ಧಾ ಭಕ್ತಿ ಏಕಾಗ್ರತೆಯಿಂದ ಪ್ರತ್ಯೇಕವಾಗಿರ್ತಕ್ಕಂಥ ಒಂದು ಸ್ಥಳದಲ್ಲಿ, ಏಕಾಗ್ರತೆ ದೊರೆತಕ್ಕಂಥ ಸ್ಥಳದಲ್ಲಿ, ದೇವಾಂಶ ಸಂಭೂತವಾಗಿರ್ತಕ್ಕಂಥ ನಾಗದೇವತೆ ಸಂಚಾರ ಮಾಡ್ತಕ್ಕಂಥ ಸ್ಥಳದಲ್ಲಿ ಆಚರಣೆಯನ್ನು ಮಾಡಿ, ಪ್ರತ್ಯೇಕವಾಗಿ ಆಚರಣೆ ಮಾಡಬೇಕು, ಸಾಮೂಹಿಕವಾಗಿ ಆಚರಣೆಯನ್ನು ಮಾಡಬಾರ್ದು. ಇಷ್ಟನ್ನು ನೀವು ನಿಯಮಬದ್ಧವಾಗಿ ಮಾಡಿದ್ರೆ ಇವರ ಮನೋವಾಂಚಲ್ಯ ಫಲಸಿದ್ಧಿಯಾಗತ್ತೆ. ಇವ್ರ ಕಾಲ ಮೇಲೆ ಇವ್ರು ನಿಂತ್ಕೋತಾರೆ, ಅತಿ ಶೀಘ್ರವಾಗಿ ಉದ್ಯೋಗ ಅಂತಕ್ಕಂಥದ್ದು ಲಭ್ಯವಾಗತ್ತೆ. ವೈವಾಹಿಕ ಜೀವನ ಅಂತಕ್ಕಂಥದ್ದು ನೀವೇನು ಹೇಳಿದ್ರಿ ಕುಜದೋಷ ಅಂತ, ಆ ಕುಜದೋಷ ಕೂಡ ನಿವಾರಣೆ ಆಗತ್ತೆ. ಜೀವನ ಅಂತಕ್ಕಂಥದ್ದು ಅಭಿವೃದ್ಧಿಯತ್ತ ಹೋಗುತ್ತೆ. ಈ ರೀತಿ ಮಾಡಿ ಯೋಚನೆ ಮಾಡ್ತಕ್ಕಂಥದ್ದು ಬೇಡ. ಒಳ್ಳೆಯದಾಗಲಿ ತಾಯಿ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಹೀಗೆ ಧನಭಾವದ ಒಂದು ವಿಚಾರವನ್ನು ನಾನು ಮಾತಾಡ್ತಾ ಇದ್ದೆ. ಗುರು 2ನೇ ಮನೆಯಲ್ಲಿ ಸಂಚಾರವನ್ನು ಮಾಡಬೇಕಾದ್ರೆ ಧನ ಲಾಭವನ್ನು ಕೊಡ್ತಾನೆ ನಿಜ. ಆದರೆ ಅದು ಶುಕ್ರನ ಕ್ಷೇತ್ರವಾಗಿರಬಾರದು, ಬುಧನ ಕ್ಷೇತ್ರವಾಗಿರಬಾರದು. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಬುಧನ ಕ್ಷೇತ್ರ ಅಥವಾ ಶುಕ್ರನ ಕ್ಷೇತ್ರದಲ್ಲಿ ಏನಾದರೂ ನಿಮ್ಮ ರಾಶಿಯಿಂದ ಲಗ್ನದಿಂದ ಅವರು ಸಂಚಾರವನ್ನು, ಧನಭಾವದಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದರೂ ಸಹಿತ ನಿಮಗೆ ದರಿದ್ರತೆ ಅಂತಕ್ಕಂಥದ್ದು ತಾಂಡವ ಹಾಡುತ್ತೆ. ಅಥವಾ ಧನುಸ್ಸು ರಾಶಿಯಲ್ಲೋ, ಮೀನರಾಶಿಯಲ್ಲೋ, ಮೇಷದಲ್ಲೋ, ವೃಶ್ಚಿಕದಲ್ಲೋ, ಅವರು ಕಟಕದಲ್ಲೋ ಅಥವಾ ಸಿಂಹದಲ್ಲೋ ಸಂಚಾರವನ್ನು ಮಾಡ್ತಾ ಇದ್ದರೆ ರಾಜಯೋಗ ಅಂತಕ್ಕಂಥದ್ದಾಗತ್ತೆ. ಯಾವುದೇ ಒಂದು ಲೆಕ್ಕಾಚಾರವನ್ನು ಮಾಡಬೇಕಾದ್ರೆ ನಿಮ್ಮ ರಾಶ್ಯಾಧಿಪತಿ ಅಥವಾ ಲಗ್ನಾಧಿಪತಿ, ಈ ಗುರು ಸಂಚಾರ ಮಾಡ್ತಕ್ಕಂಥ ರಾಶಿಯ ರಾಶ್ಯಾಧಿಪತಿ ಲಗ್ನಾಧಿಪತಿ ಪರಸ್ಪರ ಮಿತ್ರರಾಗಿದ್ದರೆ ಉತ್ತಮ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಹೀಗೆ ಈ ಒಂದು ಗುರುವಿನ ವಿಚಾರವನ್ನು ಮುಂದಿನ ಭಾಗದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಮೊದಲು ಮತ್ತೊಮ್ಮೆ ನಾನು ನಿಮಗೆ ಹೇಳ್ತೀನಿ, ನೇರ ಪ್ರಸಾರದಲ್ಲಿ ನೀವು ಕರೆಯನ್ನು ಮಾಡಬೇಕು ಅನ್ನೋದಾದರೆ ಲ್ಯಾಂಡ್ಲೈನ್ ನಂಬರಿಗೆ ಕರೆ ಮಾಡಿ. ಮೊಬೈಲ್ ನಂಬರಿಗೆ ಕರೆ ಮಾಡ್ತಕ್ಕಂಥದ್ದು ಅಪಾಯಿಂಟ್ಮೆಂಟ್ ತಗೊಂಡು ನೇರವಾಗಿ ಬಂದು ಭೇಟಿಯನ್ನು ಮಾಡಿ ನಿಮ್ಮ ಕಷ್ಟ ಸುಖಗಳನ್ನು, ನಿಮ್ಮಿರ್ತಕ್ಕಂಥ ಸಮಸ್ಯೆಗಳಿಗೆ ಪರಿಹಾರವನ್ನು ಕೂತು ತಿಳ್ಕೊಳ್ಳಿಕ್ಕೆ ಒಂದು ಮೊಬೈಲ್ ನಂಬರನ್ನು ತೋರಿಸ್ತಾ ಇದ್ದಾರೆ.
ಬಹಳಷ್ಟು ಜನ ಏನು ಮಾಡ್ತಾರೆ, ಮೊಬೈಲ್ ನಂಬರ್ಗೆ ಫೋನ್ ಮಾಡಿ ಕನೆಕ್ಟ್ ಮಾಡಿ ಅಂದರೆ ಪಾಪ ಮೊಬೈಲ್ ಹಿಡ್ಕೊಂಡಿರ್ತಕ್ಕಂಥವ್ರು ಹೇಗೆ ಕನೆಕ್ಟ್ ಮಾಡ್ತಾರೆ? ಸಾಧ್ಯ ಇದೆಯಾ? ಚಲನವಾಣಿಯನ್ನು ಕನೆಕ್ಟ್ ಮಾಡಲಿಕ್ಕೆ ಸಾಧ್ಯ ಇದೆಯಾ? ಯೋಚನೆ ಮಾಡಿ. ಹಾಗಾದರೆ ನೇರ ಪ್ರಸಾರದಲ್ಲಿ ನೀವು ಕರೆ ಮಾಡಬೇಕು ಅಂತ ಅಂದರೆ ನೋಡಿ 080 ಅಂತ ಏನು ನಂಬರ್ ತೋರಿಸ್ತಾ ಇದ್ದಾರೆ, ಕಾಲ್ ನೌ, ಆ ನಂಬರಿಗೆ ಕರೆ ಮಾಡಿ ನನ್ನ ಜೊತೆ ಮಾತಾಡಿ. ಒಂದೇ ಒಂದು ಚಿಕ್ಕ ವಿರಾಮವನ್ನು ತಗೋತೀನಿ. ವಿರಾಮವನ್ನು ತಗೊಂಡು ನಂತರ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಒಂದು ಸಣ್ಣ ವಿರಾಮ.